ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಅಜ್ಜಿ ಮನೆ ಟೂರ್ ಮಾಡಿಸ್ತಾ ಇದ್ದೀನಿ ನಿಮ್ಮೆಲ್ರಿಗೂ. ನನಗಂತೂ ನಮ್ಮ ಅಜ್ಜಿ ಮನೇಲಿ ನಾನು ಕಳೆದಂತಹ ಸುಂದರ ಕ್ಷಣಗಳನ್ನ ನಾನು ಇವತ್ತಿಗೂ ಮರೆತಿಲ್ಲ, ಮರೆಯೋಕ್ಕೆ ಸಾಧ್ಯವೂ ಇಲ್ಲ. ಬನ್ನಿ ನಮ್ಮ ಅಜ್ಜಿ ಮನೆ ಟೂರ್ನ ಒಂದ್ಸಲ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನಾನು ತುಂಬ ಇಷ್ಟಪಟ್ಟಂತಹ, ತುಂಬ ನೆಮ್ಮದಿ ಕೊಡುವಂತಹ ಮನೆ ಇದು. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಸುಂದರವಾದ ಬಾಲ್ಯಗಳನ್ನು ಇಲ್ಲಿ ಕಳೆದಿದ್ದೀವಿ. ಹಳ್ಳಿ ಸೊಗಡು ನೋಡಿ, ಮನೆ ತುಂಬ ರಂಗೋಲೆ ಹಾಕ್ಕೊಂಡು ಎಷ್ಟು ಚೆನ್ನಾಗಿದೆ ಅಲ್ವಾ. ಎಸ್, ವೆಲ್ಕಮ್ ನಮ್ಮ ಅಜ್ಜಿ ಮನೆಗೆ. ನಮ್ಮ ಅಜ್ಜಿ ಊರ ಹೆಸರು ಹೇಳೋದೇ ಮರೆತೆ. ನಮ್ಮ ಅಜ್ಜಿ ಊರು ಕೇರ್ ನಗರದ ಹತ್ರ ತಿಪ್ಪೂರು ಅಂತೇಳಿ. ಇದು ನಮ್ಮ ಅಜ್ಜಿ ಮತ್ತು ನಮ್ಮ ತಾತ ಮಲ್ಕೊಳ್ಳುವಂತಹ ಒಂದು ರೂಮು. ಈ ವಯಸ್ಸಲ್ಲೂ ಜೊತೆಲಿ ಮಲ್ಕೋತಾರೆ ಅಂದರೆ ನಿಜವಾಗ್ಲೂ ನಾನು ಖುಷಿ ಪಡ್ತೀನಿ. ವಯಸ್ಸು ಯಾವುದಾದ್ರೆ ಏನು, ಜೊತೆಲಿರೋದು ಮುಖ್ಯ ಅಂತ ನಮ್ಮ ಅಜ್ಜಿ ತಾತ ನಮಗೆ ತಿಳಿಸ್ಕೊಡ್ತಿದ್ದಾರೆ ಅಂತ ನಾನು ಬಯಸ್ತೀನಿ. ಇವತ್ತಿಗೂ ಇಬ್ರಿಗೂ ಕಾಯಿಲೆ ಇದೆ, ಇಬ್ರಿಗೂ ಹುಷಾರಿಲ್ಲ, ಜೀವನದಲ್ಲಿ ಸೋತೋಗಿದ್ದಾರೆ ದೈಹಿಕವಾಗಿ. ಆದರೂ ಸಹ ಇಬ್ಬರು ತುಂಬ ಜೊತೆಯಲ್ಲಿ ಖುಷಿಯಾಗಿ ಜಗಳ ಆಡ್ಕೊಂಡು ಯಾವಾಗಲೂ ಹ್ಯಾಪಿಯಾಗಿರ್ತಾರೆ ನಮ್ಮ ಅಜ್ಜಿ ನಮ್ಮ ತಾತ. ಅದು ನಮ್ಗೆ ತುಂಬ ಖುಷಿ. ನಮ್ಮ ತಾತನಿಗೆ ಕಣ್ಣು ಕಾಣಿಸೋದಿಲ್ಲ, ಹಾಗಾಗಿ ನಮ್ಮ ತಾತ ಆ ಸ್ಟಿಕ್ಕನ್ನು ಬಳಸ್ತಾರೆ. ಈ ನಮ್ಮ ಅಜ್ಜಿಗೆ ಒಟ್ಟು 5 ಜನ ಮಕ್ಕಳು, 13 ಜನ ಮೊಮ್ಮಕ್ಕಳಿದ್ದಾರೆ. ಅವ್ರಿಗೋಸ್ಕರ ಅವರು ಸಂಪೂರ್ಣ ಜೀವನವನ್ನೇ ತ್ಯಾಗ ಮಾಡಿದಂಥ ಮಹಾನ್ ಭಾವರು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಅಜ್ಜಿ ನಮ್ಮ ತಾತನ್ನ. ಇದು ಅವ್ರ ಮನೇಲಿರುವಂತಹ ಬುಟ್ಟಿ, ಬಿದ್ರಲ್ಲಿ ಎಣಿತಾರಲ್ಲ ಆ ಬುಟ್ಟಿಗಳು, ಇವೆಲ್ಲ ತುಂಬ ರೇರು ನೋಡೋಕ್ಕೆ ಸಿಗೋದು. ಮಲ್ಕೊಂಡಿರೋದು ನಮ್ಮ ಅಜ್ಜಿಗೆ ಹುಷಾರಿಲ್ಲ, ಅದಕ್ಕೋಸ್ಕರ. ಇದು ನಮ್ಮ ಅಜ್ಜಿ ಊರಲ್ಲಿ ಯಾವುದೇ ಸಂಪ್ಗಳಿಲ್ದಿರೋ ಕಾರಣ 2 ದಿನ 3 ದಿನಕ್ಕೊಂದ್ಸಲ ನೀರು ಬಿಡ್ತಾರೆ. ಅದನ್ನು ತುಂಬ್ಕೊಳ್ಳೋಕ್ಕೋಸ್ಕರ ಇಷ್ಟೆಲ್ಲ ಪಾತ್ರೆಗಳನ್ನು ನಮ್ಮ ಅತ್ತೆ ಇಟ್ಕೊಂಡಿದ್ದಾರೆ, ಪ್ಲಾಸ್ಟಿಕ್ ಡಬ್ಬಗಳನ್ನು. ಇದರಲ್ಲಿ ನೀರು ಸ್ಟೋರ್ ಮಾಡ್ತಾರೆ, ಪೈಪಲ್ಲಿ ಇಟ್ಕೊಂಡು ತುಂಬ್ಕೋತಾರೆ. ಆ ಕಿಟಕಿ ನೋಡಿ, ಆ ಕಿಟಕಿಲಿ ಎಷ್ಟು ಆಟ ಆಡಿದ್ದೀವಿ ಸಾಮಾನುಗಳನ್ನ ಇಟ್ಕೊಂಡು ಅಂದರೆ ವಾವ್, ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ಇದು ನಮ್ಮ ಮನೆ ಎಂಟ್ರೆನ್ಸು. ಅದು ನಮ್ಮ ಮಾಮ ಅಲ್ಲಿ ಕೂತಿರೋರು. ನಮ್ಮ ಅಜ್ಜಿಗೆ 5 ಜನ ಮಕ್ಕಳು ಅಂತ ಹೇಳಿದೆ. ಅದರಲ್ಲಿ 4 ಜನಕ್ಕೆ ಮಾತಾಡೋಕ್ಕೆ ಬರಲ್ಲ, ನಮ್ಮ ತಾಯಿಗೆ ಮಾತ್ರ ಮಾತಾಡೋಕ್ಕೆ ಬರೋದು. ಅಂಥ ಮಕ್ಕಳುಗಳನ್ನು ಇಟ್ಕೊಂಡು ನಮ್ಮ ಅಜ್ಜಿ ತಾತ ಇವತ್ತಿನವರೆಗೂ ಅವ್ರಿಗೆ ಮದುವೆ ಮಾಡಿ ಮೊಮ್ಮಕ್ಕಳನ್ನ ನೋಡಿ ಅವ್ರಿಗೋಸ್ಕರ ಸಹಾಯ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲಂಥ ತಂದೆ ತಾಯಿನ ಪಡೆದಂತಹ ನಮ್ಮ ಅಮ್ಮದಿರು, ನಮ್ಮ ಮಾವದಿರು, ನಮ್ಮ ಚಿಕ್ಕಮ್ಮದಿರು ಪುಣ್ಯವಂತರು ಅಂತ ನಾನು ಹೇಳ್ತೀನಿ. ನಾವು ಅಂತ ಅಜ್ಜಿ ತಾತನ ಪಡೆಯೋಕ್ಕೆ ಪುಣ್ಯ ಮಾಡಿದ್ದೀವಿ. ಇದು ಭತ್ತಗಳು, ಅವರು ಕಣ ಅಂತ ಮಾಡ್ತಾರೆ, ಮತ್ತು ಗದ್ದೆಗಳನ್ನು ಮಾಡ್ಕೋತಾರೆ. ಅದ್ರಲ್ಲಿ ಬಂದಂತಹ ಭತ್ತಗಳನ್ನು ಈ ರೀತಿ ಶೇಖರಣೆ ಮಾಡಿ ಇಟ್ಕೋತಾರೆ. ಮೇಲ್ಗಡೆ ನಾನು ತೋರಿಸಿದ್ನಲ್ಲ, ಅದು ಪಾತ್ರೆಗಳನ್ನು ತೊಳೆದು ದೊಡ್ಡ ಪಾತ್ರೆಗಳನ್ನು ಸ್ಟೋರ್ ಮಾಡಿದ್ದಾರೆ ನಮ್ಮತ್ತೆ. ನೋಡಿ ಕಳ್ಕೋಕ್ಕೆ ನೋಡಿ ಯಾವ ರೀತಿ ಸೇಫಾಗಿ ಇಟ್ಕೊಂಡಿದ್ದಾರೆ ಅಂತೇಳಿ. ತುಂಬ ಹಳೆ ಮನೆ ಆದರೂ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನಮ್ಮತ್ತೆ. ಕಾಯ್ತುರೆ ಮನೆ, ಮತ್ತು ಅದು ಗೌರಿ ಹಬ್ಬದಲ್ಲಿ ಶಾವಿಗೆ ಹೊತ್ತುತ್ತೀವಲ್ಲ, ಶಾವಿಗೆ ಮನೆ. ಅಲ್ಲಿ ನೋಡಿ ಕಾಯಿಗಳನ್ನೆಲ್ಲ ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ತೆಂಗಿನಕಾಯಿ, ನೆಕ್ಸ್ಟು ಒನಕೆ, ಆವಾಗೆಲ್ಲ ಭತ್ತ ಕುಟ್ಟುತ್ತಿದ್ರಂತೆ ನಮ್ಮಮ್ಮ. ಅದರಲ್ಲಿ ಹೇಳ್ತಾ ಇರ್ತಾರೆ ನೋಡಿ, ಚಾಕು, ಚೂರಿ, ಮಚ್ಚು, ಆ ಮಟನ್ ಕಟ್ ಮಾಡುವಂತಹ ಮಣೆ, ಅದು ಒಂದ್ರಿಗಳು ನೋಡಿ, ಭತ್ತನ ಒಂದಾಡ್ಕೋತಾರಲ್ಲ, ಆ ಭತ್ತ ಒಂದಾಡುವಂತಹ ಒಂದ್ರಿ. ಅದಾದಮೇಲೆ ನೆಕ್ಸ್ಟು ಇದು ಕುಕ್ಕೆ ಅಂತ ನನಗೆ ಗೊತ್ತಿರೋ ಪ್ರಕಾರ ಅದನ್ನು ಕುಕ್ಕೆ ಅಂತಲೇ ಕರೆಯೋದು. ನಾವು ಸಿಟಿಗಳಲ್ಲೆಲ್ಲ ಹಸಿಟ್ಟು ಬಿಡಿಸೋಕ್ಕೆ ಪ್ಲಾಸ್ಟಿಕ್ ಬೋಸಿಗಳಲ್ಲಿ ಹಾಕೊಂಡು ಹೋಗ್ತೀವಿ. ಬಟ್ ಇಲ್ಲಿ ಇದೇ ಕುಕ್ಕೆಗಳಿಗೆ ಹಸಿಟ್ಟು, ಯಾವುದೇ ಹಸಿಟ್ಟು ಬೇಕಂದರೂ ಅದರಲ್ಲಿ ತುಂಬ್ಕೊಂಡೋಗಿ ಬಿಡಿಸ್ಕೊಂಡು ಬರ್ತಾರೆ. ಅದು ಕುಕ್ಕೆ ಅದಕ್ಕೆ ನೋಡಿ ಅಷ್ಟು ನೀಟಾಗೆಲ್ಲ ರೆಡಿ ಮಾಡಿ ತಾರಿಸಿ ಇಟ್ಕೊಂಡಿದ್ದಾರೆ. ಇನ್ನು ಇದೊಂಥರ ಸ್ಟೋರ್ ರೂಮ್ ಇದ್ದಂಗೆ, ಇಲ್ಲೆಲ್ಲ ಸ್ಟೋರ್ ರೂಮ್ ಐಟಮ್ಸು ಇರುತ್ತೆ. ನನಗೆ ಬಾನಿ ನೋಡಿದಾಗ ಖುಷಿ ಆಗೋಯ್ತು, ನಾವು ವೇಸ್ಟ್ ಮಾಡೋದನ್ನು ಇವರು ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಭಾಳ ಖುಷಿಯಾಯಿತು ನನಗೆ. ಇನ್ನು ಅಲ್ಲಿಂದ ಇದೆಲ್ಲ ನೋಡಿ ನಮ್ಮತ್ತೆ ಏಣಿ ಎಲ್ಲ ಇಟ್ಕೊಂಡಿದ್ದಾರೆ. ಎಲ್ಲ ನೀಟಾಗಿ ಆ ಕಾಲದಲ್ಲಿ ಏನೇನು ಬೇಕು ನೋಡಿ, ಇದೆಲ್ಲ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಕಟ್ಕೊಂಡಿರುವಂತಹ ಹಗ್ಗಗಳು. ನಾವೆಲ್ಲ ಇವಾಗ ಬಟ್ಟೆ ಹಾಕೋಕ್ಕೆ ಅಂತ ಒಂದೊಂದು ರ್ಯಾಕ್ಗಳನ್ನ ತಂದಿಟ್ಕೋತೀವಿ, ಹಗ್ಗನ ಕಟ್ಕೊಂಡು ಅದರಲ್ಲೆಲ್ಲವನ್ನು ಹಾಕ್ಕೊಂಡಿದ್ದಾರೆ. ತಾಮ್ರದ ಚೊಂಬುಗಳು ಮತ್ತು ಮೆಣಸಿನ್ಕಾಯಿ ಅಲ್ಲೇ ಹಾಕ್ಕೊಂಡಿದ್ದಾರೆ. ತಡ್ನಿಕಾಳಿತ್ತು ಎಲ್ಲ ಅಲ್ಲೇ, ಒಂಥರ ಸ್ಟೋರ್ ರೂಮ್ ಟೈಪ್. ಇಲ್ಲಿ ಏನೇನು ಐಟಮ್ಸ್ ಬೇಕು ಎಲ್ಲನೂ ನೀಟಾಗಿ ಇಟ್ಕೊಂಡಿದ್ದಾರೆ. ಈ ಕಿಟಕಿ, ನಾನು ಯಾವಾಗಲೂ ಕಿಟಕಿ ತುಂಬ ಆಟಾಡ್ತಿದ್ವಿ ಕಿಟಕಿಲಿ, ಅದಕ್ಕೆ ನಾನು ಕಿಟಕಿ ತೋರಿಸ್ತಾ ಇದ್ದೀನಿ. ತುಂಬ ಆಟಾಡಿದ್ದೀವಿ ಆ ಕಿಟಕಿಲಿ ಸಾಮಾನುಗಳನ್ನೆಲ್ಲ ಜೋಡಿಸ್ಕೊಂಡು. ನೋಡಿ ಹಳ್ಳಿಗಳಲ್ಲಿ ಹಿಂಗೆ ಇರುತ್ತೆ ಮನೆ, ಈ ರೀತಿ ಎಲ್ಲ ಬೆಡ್ಶೀಟ್ಗಳೆಲ್ಲ ಚೀಲು ಕಟ್ಕೊಂಡು ಇಟ್ಕೊಂಡಿದ್ದಾರೆ, ಚೇರೆಲ್ಲ ಮೇಲೆ ಇಟ್ಕೊಂಡಿದ್ದಾರೆ. ಹಂಚಿನ ಮನೆ, ಮುನ್ಗಡೆ ಮಾತ್ರ ಸೀಟ್ ಹಾಕಿದ್ದಾರೆ, ಇನ್ನು ಮಧ್ಯದಲ್ಲಿ ಹಂಚಿದೆ, ಮತ್ತು ಹಿಂದ್ಗಡೆ ಅಡುಗೆ ಮನೆಯೂ ಸೀಟ್ ಹಾಕ್ಕೊಂಡಿದ್ದಾರೆ. ಅಂದರೆ ಹಂಚಿದ್ದಾಗ ಸೋರ್ತಾಯಿತ್ತು ಅಂತೇಳಿ. ಇದು ನೋಡಿ, ಈ ಬೀರೂಲಿ ಎಷ್ಟು ಆಟ ಆಡಿದ್ದೀವಿ ಅಂದರೆ, ಒಂದು ಟೈಮಲ್ಲಿ ಬೀರು ಒಳಗಡೆ ಕೊತ್ತಿ ಸೇರ್ಕೊಬಿಟ್ಟಿತ್ತು ನಾವು ಚಿಕ್ಕ ಮಕ್ಕಳಿದ್ದಾಗ. ಕೊತ್ತಿ 2 ದಿನ ಆದಮೇಲೆ ಬದುಕಿ ವಾಪಸ್ ಬಂದಿತ್ತು. ಇದೆಲ್ಲ ನಮ್ಮ ಅಜ್ಜಿ ಸೀರೆಗಳು ನೋಡಿ,
ಎಷ್ಟು ನಮ್ಮ ಅಜ್ಜಿ ನಿಜವಾಗ್ಲೂ ಒಂಥರ ಫಿಲಮ್ ಆ್ಯಕ್ಟ್ರು ಲಕ್ಷ್ಮಿ ಥರ ಇದ್ದರು, ಅಷ್ಟು ಚೆನ್ನಾಗಿದ್ದರು ನಮ್ಮ ಅಜ್ಜಿ. ತುಂಬ ಅಂದರೆ ತುಂಬ ಚೆನ್ನಾಗಿದ್ದರು. ಇವಾಗ ಕಾಯಿಲೆ ಬಂದು ಸ್ವಲ್ಪ ಸೊರಗೋಗಿದ್ದಾರೆ, ತುಂಬ ಬಾಡೋಗಿದ್ದಾರೆ. ನಮ್ಮ ತಾತನ ಬಟ್ಟೆಗಳು, ನಮ್ಮ ಅಜ್ಜಿ ಬಟ್ಟೆಗಳು, ನಮ್ಮ ತಾತ ಒಂಥರ ವೀರಪ್ಪನ ಥರ ಯಾವಾಗಲೂ ದೊಡ್ಡ ದೊಡ್ಡ ಮೀಸೆ ಬಿಟ್ಕೊಂಡು ಇರ್ತಿದ್ರು. ನಮ್ಮ ತಾತ ಸೇಮ್ ವೀರಪ್ಪನ ಥರನೇ ಕಾಣಿಸ್ತಿದ್ದು. ಅಜ್ಜಿ ತುಂಬ ವೈಟ್ಗೆ ತುಂಬ ಚೆನ್ನಾಗಿದ್ರು, ನಮ್ಮ ತಾತ ಕಪ್ಪಗಿದ್ರು. ನಾನು ಯಾವಾಗಲೂ ಅವ್ರಿಗೆ ರೇಗಿಸ್ತಾ ಇರುವೆ, ಹೆಂಗೆ ಮದುವೆ ಆದ್ರಿ ನೀವಿಬ್ಬರು ಅಂತೇಳಿ. ಅಷ್ಟು ಕಲರ್ ಡಿಫ್ರೆನ್ಸ್ ಇತ್ತು ಅವ್ರದ್ದು. ಬಟ್ ಇವತ್ತಿಗೂ ಅವ್ರು ತುಂಬ ಖುಷಿಯಾಗಿ, ತುಂಬ ಜೊತೆಯಾಗಿ, ಕಷ್ಟ ಸುಖದಲ್ಲಿ ಜೊತೆಯಾಗಿ ನಿಂತಿದ್ದಾರೆ ನಮ್ಮ ಅಜ್ಜಿ, ನಮ್ಮ ತಾತ. ನಾನು ಅದಕ್ಕೆ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ಇದು ನಮ್ಮ ಮಾಮ ಮಲ್ಕೊಳ್ಳುವಂತಹ ಮಂಚ. ನಾನು ಆ ಟ್ರಂಕಲ್ಲಿ ಏನೋ ಚಿನ್ನ ಒಡವೆ ತುಂಬ್ಕೊಂಡವ್ರೆ ಅಂತ ಅಂದ್ಕೊಂಡೆ. ಟ್ರಂಕ್ ತೆಗೆದು ತೋರಿಸ್ತೀನಿ ನೋಡಿ, ಚಿನ್ನ ಒಡವೆಗಿಂತ ಮಿಗಿಲಾದಿದ್ದು ಈ ಟ್ರಂಕ್ ಒಳಗಿತ್ತು. ಅದೇನಪ್ಪ ಅಂದರೆ ಬುಕ್ಸ್. ಹೌದು, ಬುಕ್ಸ್ಗಳು ಚಿನ್ನ ಒಡವೆ ಆಸ್ತಿ ಅಂತಸ್ತಕ್ಕಿಂತ ಒಂದು ಕೈ ಮೇಲಾಗಿರೋದು. ಮತ್ತು ಅವ್ರ ಮಕ್ಕಳ ಹಳೆ ಬುಕ್ಗಳನ್ನೆಲ್ಲ ಆ ಟ್ರಂಕಲ್ಲಿ ನೀಟಾಗಿ ಸೇಫಾಗಿ ಇಟ್ಟಿದ್ದಾರೆ. ಅದನ್ನ ನೋಡಿ ನನಗಂದು ಭಾಳ ಖುಷಿಯಾಗೋಯಿತು. ಅದನ್ನು ಅಲ್ಲೇ ವಾಪಸ್ ಇಟ್ಟೆ. ಆಮೇಲೆ ಒಳಕಲ್ಲು ನೋಡಿದಾಗಂತೂ ನಮ್ಮಮ್ಮ ಹೇಳ್ತಾ ಇರ್ತಾರೆ ಯಾವಾಗಲೂ, ಈ ಒಳಕಲ್ಲಲ್ಲಿ ಭತ್ತ ಕುಟ್ತಾಯಿದ್ವಿ, ಖಾರ ಆಡಿಸ್ತಾಯಿದ್ವಿ, ಅವಾಗೆಲ್ಲ ಪೌಡ್ರ್ ಮಾಡೋಕ್ಕೆ ಏನೂ ಇರ್ತಿರಲಿಲ್ಲ, ರುಬ್ಬಾಗ್ತಾಯಿದ್ವಿ ಅಂತೇಳಿ. ಆ ಒಳಕಲ್ಲೂ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಮ್ಮದು ಗಾರೆ ನೆಲ ನಮ್ಮ ಅಜ್ಜಿ ಮನೆ ಇರೋದು. ಅದಾದಮೇಲೆ ಟಿ ವಿ ಇದೆ, ಟಿ ವಿ ಸ್ಟ್ಯಾಂಡ್ ಇದೆ. ಸ್ಟ್ಯಾಂಡ್ ಒಳಗಡೆ ಒಂದಷ್ಟು ಏನೇನೋ ಚಿಕ್ಕ ಚಿಕ್ಕ ಗಿಫ್ಟ್ಗಳನ್ನೆಲ್ಲ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ನಮ್ಮ ಅತ್ತೆ ಮಕ್ಕಳು. ಅಲ್ಲಿಂದ ಬಂದರೆ ಇದರಲ್ಲಿ ಟೇಪ್ ರಿಕಾರ್ಡರ್ ಇಡ್ತಿದ್ವಿ ನಾವು ಚಿಕ್ಕವರಿದ್ದಾಗ. ಆ ಸ್ಟ್ಯಾಂಡ್ ಮೇಲೆ ನಮ್ಮ ತಾತ ಟೇಪ್ ರಿಕಾರ್ಡ್ ಇಡ್ತಾಯಿತ್ತು. ಇವಾಗ ಟೇಪ್ ರಿಕಾರ್ಡ್ ಇಲ್ಲ ಅಲ್ಲಿ. ಇದು ಇವರು ಇಟ್ಕೊಂಡಿರುವಂತಹ ದೇವ್ರ ಫೋಟೋಸು. ನಮ್ಮದು ದೇವ್ರ ಮನೆ ಇಲ್ದಿರೋ ಕಾರಣ ನಮ್ಮ ಅಜ್ಜಿ ಮನೆಯಲ್ಲೇ ಗೋಡೆ ಮೇಲೆ ಫೋಟೋನ ಇಟ್ಕೊಂಡು ದೀಪನ ಹಚ್ಕೊಂಡಿದ್ದಾರೆ. ಎಲ್ಲಿಟ್ರೆ ಏನು ರೀ, ನೆಮ್ಮದಿ ಇರೋದಷ್ಟೇ ಮುಖ್ಯ ಅಲ್ವಾ. ನಮ್ಮ ಅಜ್ಜಿ ಮನೇಲಿ ನೆಮ್ಮದಿಯಾಗಿದ್ದಾರೆ. ಸೊ ಅದೇ ನನಗೆ ತುಂಬ ಖುಷಿ. ಅದಾದಮೇಲಿಂದ ಅಡುಗೆ ಮನೆ ಎಂಟ್ರೆನ್ಸ್ ತೋರಿಸ್ತಾ ಇದ್ದೀನಿ. ನೋಡೋಣ, ಒಳಗಡೆ ಹೋಗೋಣ. ಅಡುಗೆ ಮನೆಯಲ್ಲಿ ಏನೇನು ಇಟ್ಟಿದ್ದಾರೆ. ಮತ್ತು ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಸ್ಟೋರ್ ರೂಮ್ ಇದೆ, ಅದನ್ನು ಸಹ ತೋರಿಸ್ಕೊಡ್ತೀನಿ. ಇಲ್ಲಿ 2 ದಿನ 3 ದಿನಕ್ಕೊಂದು ಸಲ ನೀರು ಬಿಡೋದ್ರಿಂದ ಯಾವಾಗಲೂ ಕುಡಿಯೋ ನೀರುಗಳನ್ನ 3 ಚೋರಿಗೆ ತುಂಬಿಕೊಂಡು ಈ ಥರ ಪಂಚೆ ಮುಚ್ಕೊಂಡು ಧೂಳು ಬಿಡ್ದಂಗೆ ಇಟ್ಕೊಂಡಿರ್ತಾರೆ. ಇದು ಫ್ಯಾನ್ಗೊಂದು ನಮ್ಮತ್ತೆ ರಗೋಸಿದ್ದಾರೆ ಫ್ಯಾನ್ಗೆ. ಇದನ್ನು ಏನಂತಾರೆ, ಗುಡಾಣ ಅಂತ ಕರೀತಾರೆ. ನಾವು ಸಣ್ಣವರಿದ್ದಾಗಿಂದನೂ ಈ ಗುಡಾಣನ ನಮ್ಮತ್ತೆ ಇಟ್ಕೊಂಡಿದ್ದಾರೆ. ಫಸ್ಟು ಭತ್ತವನ್ನು ತುಂಬ್ತಾ ಇದ್ವಿ. ಆಮೇಲೆ ಕೋಳಿಗಳು ಮೊಟ್ಟೆ ಇಕ್ಕಿದಾಗ ಆ ಮೊಟ್ಟೆ ಎಲ್ಲ ತೆಗೆದು ನಾವು ಇದ್ರೊಳಗೇ ಹಾಕಿಡ್ತಾ ಇದ್ದಿತ್ತು ನಮ್ಮ ಅಜ್ಜಿ, ನಮ್ಮ ತಾತ, ನಾವೆಲ್ಲ ಚಿಕ್ಕವರಿದ್ದಾಗ. ಇವಾಗ ಅದು ಖಾಲಿ ಇದೆ, ಬೇನೋ ಹಳೆ ಸಾಮಾನುಗಳನ್ನ ತುಂಬ್ಕೊಂಡಿದ್ದಾರೆ ಅಷ್ಟೇ. ಫಸ್ಟ್ ಇದಕ್ಕೆ ಮೊದಲು ಭತ್ತ ತುಂಬ್ತಾಯಿದ್ರು, ನಾವೇ ನೋಡಿದ್ದೀವಿ ಭತ್ತ ತುಂಬ್ತಾಯಿದ್ರು. ಮತ್ತು ಇಲ್ಲಿ ಮೊಟ್ಟೆನ ಇಡ್ತಾಯಿದ್ವಿ. ಕೋಳಿ ಮೊಟ್ಟೆಗಳು ಇಟ್ಟ ತಕ್ಷಣ ನಾನಂತೂ ಕೋಳಿ ಮೊಟ್ಟೆ ಇಟ್ಬಿಟ್ಟು ಓಡೋದ ತಕ್ಷಣ ತೆಗ್ದು ಮೊಟ್ಟೆನ ಗುಡಾಣೊಳಗೆ ಹಾಕ್ಬಿಡ್ತಿದ್ದೆ, ಅಷ್ಟು ಖುಷಿ ಇತ್ತು. ಇಲ್ಲೂ ಅಷ್ಟೇ, ಅಂದರೆ ದಿನಸಿ ಐಟಮ್ನ ಸ್ಟೋರ್ ಮಾಡ್ಕೊಂಡಿದ್ದಾರೆ. ತರಕಾರಿಗಳು ಮತ್ತು ಬೆಳ್ಳುಳ್ಳಿ ಏನು ಐಟಮ್ಸ್ ಇರುತ್ತೆ, ಚಕ್ಕೆ ಲವಂಗದ್ದು ಡಬ್ಬ, ಮಸಾಲ ಡಬ್ಬ. ಅಲ್ಲಿಂದ ಬಂದು ಅವ್ರಿಗೆ ಏನೇನು ಇದೆಲ್ಲ ಕುಕ್ಕೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಅದಕ್ಕೆ ನಿಮಗೆ ಕುಕ್ಕೆಗಳನ್ನ ತೋರಿಸ್ತಾ ಇದ್ದೀವಿ. ನಾವೆಲ್ಲ ಪ್ಲಾಸ್ಟಿಕ್ ಐಟಮ್ಸಲ್ಲಿ ಇಟ್ಕೊಂಡಿರ್ತೀವಿ, ಅವ್ರು ಇನ್ನೂ ಹಳೆ ಕಾಲದ ಕುಕ್ಕೆಗಳನ್ನು ಎಷ್ಟು ಚೆನ್ನಾಗಿ ಬಳಸ್ತಾ ಇದ್ದಾರೆ ನೋಡಿ. ಅದು ಸೇರು, ಅಕ್ಕಿ ಎಳ್ಕೊಳಕ್ಕಿದ್ದಂತಹ ಸೇರದು, ನಿಜವಾಗ್ಲೂ ಅವೆಲ್ಲ ನೋಡ್ತಾಯಿದ್ರೆ ಎಷ್ಟು ಮನಸ್ಸಿಗೆ ಸಂತೋಷ ಆಗುತ್ತೆ. ಅಂದರೆ ನಾನು ಅವಾಗವಾಗ ನಾನೇ ವೀಡಿಯೋ ನೋಡ್ಕೊಳ್ಳೋಕ್ಕೋಸ್ಕರನೇ ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅಷ್ಟು ಖುಷಿ. ಇದು ಒಂದು ಚಿಕ್ಕ ಅಡುಗೆ ಮನೆ ಸ್ಟೋರ್ ರೂಮ್ ಅಂತಲೇ ಹೇಳ್ಬೋದು. ನಮ್ಮ ಅತ್ತೆ ಅದನ್ನೆಲ್ಲ ಅಲ್ಲಿ ಜೋಡಿಸ್ಕೊಂಡಿದ್ದಾರೆ. ಗ್ಯಾಸ್ ಯಾಕೆ ಆಚೆ ಇಟ್ಕೊಂಡಿದ್ದಾರೆ ಅಂದರೆ ಒಳಗಡೆ ಒಲೆ ಇದೆ, ಅದು ಚಟ್ನಿ, ಮುದ್ದೆ ತೆಗಿಯುವಂತಹ ಚಟ್ನಿ. ನಾವಿದ್ದಾಗಿಂದನೂ ಅದೇ ಚಟ್ನಿನೇ ಬಳಸ್ತಾ ಇರೋದು, ಮುದ್ದೆ ತೆಗಿಯುವಂತಹ ಚಟ್ನಿ. ಈಗೆಲ್ಲ ಈ ಥರ ಸಿಗೋದಿಲ್ಲ, ಎಲ್ಲ ಸ್ಟೀಲು ಸಿಲ್ವರ್ ಬಳಸ್ತಾ ಇದ್ದೀವಿ. ಇನ್ನು ಅಲ್ಲಿಂದ ಬಂದರೆ ಇದು ಅಡುಗೆ ಮನೆ ಎಂಟ್ರೆನ್ಸು. ನಮ್ಮತ್ತೆ ನೀರು ತುಂಬಿಟ್ಕೊಂಡಿದ್ದಾರೆ, ಅಡುಗೆ ಎಲ್ಲ ಮಾಡಿ ಜೋಡಿಸಿದ್ದಾರೆ ನೋಡಿ. ಪಾತ್ರೆಗಳೆಲ್ಲ ತೊಳೆದು ಎಷ್ಟು ನೀಟಾಗಿ ಜೋಡಿಸಿದ್ದಾರೆ. ಅಲ್ಲಿಗೆ ಮೇಲೇ ಸೆಲ್ಫ್ಗಿಂತ ತುಂಬ ಚೆನ್ನಾಗಿ ನೀಟಾಗಿ ಜೋಡಿಸಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಬರೋದೇ ಅದೇ ಏನು ಹೇಳಿ, ಒಲೆ. ಎಸ್, ಈ ಒಲೆಯಲ್ಲಿ ಎಷ್ಟು ಜನಕ್ಕೆ ನಮ್ಮ ಅಜ್ಜಿ ಬಾಣ್ತನ ಮಾಡಿದ್ದಾರೆ, ಅಡುಗೆ ಮಾಡಿಕ್ಕಿದ್ದಾರೆ, ಅಳಿಮೈದಿರಿಗೆ ಅಡುಗೆ ಮಾಡಿಕ್ಕಿದ್ದಾರೆ. ಅಂದರೆ ಈ ಒಲೆಗೆ ಗೊತ್ತು ನಮ್ಮ ಅಜ್ಜಿ ಈ ಒಲೆಯಿಂದ ಎಷ್ಟು ಮಕ್ಕಳನ್ನು ಸಾಕಿದ್ದಾರೆ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿ ತಪ್ಪೆ ಎಲ್ಲ ತಾರಿಸಿ ರಂಗೋಲಿಯನ್ನು ಬಿಟ್ಟು ಎಷ್ಟು ನೀಟಾಗಿ ಇಟ್ಕೊಂಡವ್ರೆ ಒಲೆನ ನೋಡಿ. ಆಗೆಲ್ಲ ಈ ಹಸಿಕಲ್ ಪಕ್ಕದಲ್ಲೇ ಇರ್ತಿತ್ತು, ಯಾಕೆಂದರೆ ಅಲ್ಲೇ ರುಬ್ಬಿಟ್ಟು ಅಲ್ಲೇ ಒಗ್ಗರಣೆ ಹಾಕೊಳ್ಳೋಕ್ಕೆ ಅಂತ ಅನಿಸುತ್ತೆ, ಅದಕ್ಕೆ ಹಸಿಕಲ್ ಪಕ್ಕದಲ್ಲೇ ಇದೆ. ಅದು ಹಿಟ್ಟಿನ ದೊಣ್ಣೆ, ಕೌಗೋಲ್ ಅಂತ ಕರೀತಾರೆ ಅದನ್ನು. ಇವಾಗೆಲ್ಲ ಯಾರು ಕೌಗೋಲೆ ಬಳಸಲ್ಲ, ಬರೀ ಕಾಲಲ್ಲಿ ಇಟ್ಕೊಂಡು ತಿರುಗ್ತಾರೆ. ಅದಾದಮೇಲೆ ಮರ ನೋಡಿದ್ವಿ, ಅಕ್ಕಿ ಸೋರಿಸುವಂತಹ ಮರ.
ನಿಜವಾಗ್ಲೂ ಆ ಒಲೆಯಲ್ಲಿ ಎಷ್ಟು ಅಡುಗೆ ಬೆಂದಿದೆ ಅಂತ ನಾನು ಇವತ್ತಿಗೂ ನೆನೆಸ್ಕೊತೀನಿ. ಅಷ್ಟು ಅಡುಗೆ ಬೆಂದಿದೆ. ಆ ಕಲ್ಲಲ್ಲಿ ನಮ್ಮ ಅಜ್ಜಿ ಆವಾಗಲೂ ನನಗೆ ಸರ್ಜಪ್ಪ ಅಂತ ಒಂದು ಮಾಡಿಕೊಡೋರು ತಿಂಡಿ. ನಾಮದಲ್ಲಿಗೆ ನಂಗೆ ತುಂಬ ಇಷ್ಟ. ನಾಮದಲ್ಲಿಗೆನ ಈ ಕಲ್ಲ ಮೇಲೆ ತಟ್ಟಿ ಇಟ್ಟಿರೋರು ಕುಯ್ಕೊಂಡು ನಾನು ತಿನ್ಕೊಳ್ಳುವೆ. ಅಷ್ಟೊಂಥರ ತುಂಬ ಖುಷಿಯಾಗಿದ್ದಂತಹ ಮನೆ ಇದು ನನಗೆ. ಇವತ್ತಿಗೂ ಈ ಕ್ಷಣಕ್ಕೂ ನೆನೆಸ್ಕೊತೀನಿ. ನಮ್ಮ ಅಜ್ಜಿ ತಾತನಿಗೆ ವಯಸ್ಸಾಗೋಯ್ತು. ಇನ್ನೂ ಎಷ್ಟು ದಿನ ಈ ಖುಷಿ ಸಿಗುತ್ತೋ ಗೊತ್ತಿಲ್ಲ. ಅವ್ರು ಬದುಕಿರೋವರೆಗೂ ಬರ್ತಾ ಇರ್ತೀವಿ. ತುಂಬ ನೋವಾಗುತ್ತೆ. ಅವ್ರಿಗೆ ವಯಸ್ಸಾಗಿದೆ. ಇನ್ನೂ 10 ವರ್ಷ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ನಾವು ಕಷ್ಟದಲ್ಲಿರೋದನ್ನ ನಮ್ಮ ಅಜ್ಜಿ ತಾತ ನೋಡಿದ್ದಾರೆ. ಮದುವೆಯಿಂದ ಇಲ್ಲಿವರೆಗೂ ಬರೀ ಕಷ್ಟನೇ ನೋಡಿದ್ದಾರೆ ನನ್ನ ಲೈಫಲ್ಲಿ. ಮುಂದೆ ನಾನು ತುಂಬ ಚೆನ್ನಾಗಿರ್ತೀನಿ. ಆ ಚೆನ್ನಾಗಿರೋದನ್ನು ಅವ್ರು ನೋಡಬೇಕು. ನನ್ನ ಮೊಮ್ಮಗಳು ಚೆನ್ನಾಗಿದ್ದಾಳೆ ಅಂತ ಅವ್ರು ಅನ್ಕೋಬೇಕು. ಅಲ್ಲಿಗಂಟ ಅವ್ರು ಬದುಕಿರ್ಬೇಕು ಅನ್ನೋದು ನನ್ನ ಆಸೆ. ಸಾರಿ. ನಮ್ಮ ಅಜ್ಜಿ ಫ್ಯಾಮಿಲಿನ ಮೀಟ್ ಮಾಡಿ, ಇವರು ನಮ್ಮ ಅಜ್ಜಿ ಮಕ್ಕಳು ಮತ್ತು ಮೊಮ್ಮಗಳು ಮದುವೆ ಫೋಟೋ. ಅದಾದಮೇಲೆ ನಮ್ಮ ಅಜ್ಜಿಗೆ 5 ಜನ ಮಕ್ಕಳು, ಅವ್ರು 5 ಜನನೂ ಅಲ್ಲೇ ಇದ್ದಾರೆ. ಇನ್ನು ನೆಕ್ಸ್ಟು ನಾನು, ನಮ್ಮ ಅಜ್ಜಿ, ನಮ್ಮ ಮನೆಯವರು, ನಮ್ಮದೇ ಒಂದು ಚಿಕ್ಕದೊಂದು ಫ್ಯಾಮಿಲಿ ಫೋಟೋ ಜೊತೆಗೆ ನಮ್ಮ ಅಜ್ಜಿ ಮತ್ತು ನಾನು. ಥ್ಯಾಂಕ್ ಯು ಫಾರ್ ವಾಚಿಂಗ್.